ದೇವರಲ್ಲಿ ನಂಬಿಗಸ್ತರಾಗಿರುವುದು ಅದು ನಮ್ಮ ಜೀವನದ ಯಶಸ್ಸಾಗಿರುತ್ತದೆ. ಸಕ್ಸಸ್ ಅನ್ನುವಂಥ ಪದದ ಇಬ್ರು ಪದ ಸೊಕಾಲ್. ಅದರ ಅರ್ಥ ನೀನು ಯಶಸ್ಸು ಆಗೋದಕ್ಕೆ ಕಾರಣ ದೇವರ ದಯೆ ಮತ್ತು ಅವನ ನಿರ್ದೇಶನ. ಆಮೇಲೆ ಏನಕ್ಕೆ ನಿರ್ದೇಶನ ಕೊಡೋದು? ನೀನು ಹೀಗೆ ಹೋಗು, ಇಲ್ಲಿಗೆ ಹೋಗು, ಇದನ್ನ ಮಾಡು, ಹಾಗೆ ಮಾಡಿ, ಹೀಗೆ ಮಾಡು, ಗೈಡೆನ್ಸ್ ಕೊಡ್ತಾರಲ್ಲ, ಅದೇ ಈ ಸಕ್ಸಸ್ಸಿನ ಅರ್ಥ. ಏನೇನೋ ಸಾಧಿಸ್ಬಿಟ್ಟಿ ಅಂತ ಹೇಳೋದಲ್ಲ ಯಶಸ್ಸು. ನನ್ನ ದೇವರ ಸಮ್ಮುಖದಲ್ಲಿ ನನ್ನ ಕೈಗೆ ದೇವರು ಒಪ್ಪಿಸಿದ ಸೇವೆ ಆಗಬಹುದು, ವಾಗ್ದಾನವಾಗಬಹುದು, ಎಂಥದೇ ಆಗಿರಲಿ, ಅದರಲ್ಲಿ ನಾನು ನಂಬಿಗಸ್ತನಾಗಿದ್ದೀನಿ ಅಂದರೆ ನೀನು ಯಶಸ್ವಿಯನ್ನು ಕಂಡ ವ್ಯಕ್ತಿ ಆಗಿರುತ್ತೆ. ಅಂಥವ್ರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳುವಂತರಾಗಿರಿ. ಪ್ರೈಸ್ ಗಾಡ್. ನಾವು ಯಾರು ನಮ್ಮ ತೋಳು ಬಲದಿಂದಲೋ, ಹಣ ಬಲದಿಂದಲೋ, ವಾಕ್ಚಾತುರ್ಯದಿಂದಲೋ, ಸಾಮರ್ಥ್ಯದಿಂದಲೋ ಅಲ್ಲ, ದೇವರ ಕೃಪೆಯಿಂದ ಅವನ ಕೊಟ್ಟಂತ ಆಲೋಚನೆ ಮೇರೆಗೆ, ಅವನ ನಿರ್ದೇಶನದ ಮೂಲಕ ನಾವುಗಳು ಇವತ್ತೇನಾದರೂ ಯಶಸ್ಸು ಕಂಡಿರೋದಾದ್ರೆ ಅದು ಆತನು ಕೊಟ್ಟ ದಾನವಾಗಿರುತ್ತದೆ ಎಂದು ನಂಬುವವರು ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ.